ನಮಸ್ತೆ ಗೆಳೆಯರೇ. ನಾವು KE ನಡೆಸಿದಂಥ PSI 545 ಕ್ವಶನ್ ಪೇಪರ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಉಳಿದ ಕ್ವಶನ್ಸ್ನ ನಾವು ಈ ಭಾಗದಲ್ಲಿ ನೋಡೋಣ. ಇದು ಪಾರ್ಟ್ 3 ಆಗಿರುತ್ತೆ. 51st ಕ್ವಶನ್ನು. ನೀವು ಇದು ಮೆಂಟಲ್ ಅಬಿಲಿಟಿ ಕ್ವಶನ್ ಬರ್ತಿದೆ ಸ್ಟಾರ್ಟಿಂಗಲ್ಲಿ. ನೀವು ಈ ಕ್ವಶನ್ಗಳನ್ನ ನೀವು ಸಾಲ್ವ್ ಮಾಡಿ, ನಾವು ಬರೀ ಇಲ್ಲಿ ಉತ್ತರಗಳನ್ನ ನಾನು ಹೇಳ್ತಾ ಹೋಗ್ತೀನಿ. 51st ಕ್ವಶನ್ನು. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟು 52nd ಕ್ವಶನ್ನು. ಇದಕ್ಕೆ ಆಪ್ಷನ್ ಬಿ ಸ್ಪ್ಯಾರೋ ಆಗಿರುತ್ತೆ. ನೆಕ್ಸ್ಟು 53rd ಕ್ವಶನ್ನು. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟು 54th ಕ್ವಶನ್ನು. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ, 233. ನೆಕ್ಸ್ಟು ಅರೇಂಜ್ ದಿ ಫಾಲೋಯಿಂಗ್ ವರ್ಡ್ಸ್ ಅಕಾರ್ಡಿಂಗ್ ದಿ ಡಿಕ್ಷನರಿ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟು 56th ಕ್ವಶನ್ನು. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟು 57th ಕ್ವಶನ್ನು. ಇದಕ್ಕೆ ಆನ್ಸರ್ D12 ಆಗಿರುತ್ತೆ. ಸಾಲ್ವ್ ಮಾಡಬೇಕು ನೀವು. ನೆಕ್ಸ್ಟು 58th ಕ್ವಶನ್ನು. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟು 59th ಕ್ವಶನ್ನು. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ 28 ಆಗಿರುತ್ತೆ. ನೆಕ್ಸ್ಟು 60th ಕ್ವಶನ್ನು. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಆಗಿರುತ್ತೆ, ನಾರ್ತ್ ಈಸ್ಟ್ ಆಗಿರುತ್ತೆ. ನೆಕ್ಸ್ಟು 61st ಕ್ವಶನ್ನು. ಈಗ GS ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಎಕ್ಸ್ಪ್ಲೈನ್ HRIDAY. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಆಗ್ಯುಮೆಂಟೆಡ್ ಯೋಜನಾ. ನೆಕ್ಸ್ಟು 62nd ಕ್ವಶನ್ನು. ಮ್ಯಾಚ್ ದ ಫಾಲೋಯಿಂಗ್ ಆಗಿದೆ. ಆರ್ಗನೈಸೇಷನ್ನು, ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಕೇಳ್ತಾ ಇದ್ದಾರೆ. ಈ ರಾಂಗ್ಲಿ ಮ್ಯಾಚ್ಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು. ಇದು ತಪ್ಪಾಗಿದೆ. ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು 1992 ಅಲ್ಲಿ ಸ್ಥಾಪನೆ ಆಗಿರೋದು. ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು. ಅವಧ್ ಕಮರ್ಷಿಯಲ್ ಬ್ಯಾಂಕು 1881 ಸ್ಥಾಪನೆ ಆಗಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕು 1894 ಸ್ಥಾಪನೆ ಆಗಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935 ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ನೆಕ್ಸ್ಟು 63rd ಕ್ವಶನು. ವಿಚ್ ಆಫ್ ದಿ ಫಾಲೋಯಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಏಮ್ ಟು ಎನ್ಶೂರ್ ಆಕ್ಸಿಸ್ ಟು ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಫಾರ್ ಆಲ್. ಸಸ್ಟೈನಬಿಲಿಟಿ SDG ಗೋಲ್ಸಲ್ಲಿ ವಾಟರ್ ಮತ್ತು ಸ್ಯಾನಿಟೇಷನ್ನು ಎಷ್ಟನೇ ಗೋಲ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ, 6ನೇ ಗೋಲ್. 6th ಗೋಲು ವಾಟರ್ ಮತ್ತು ಸ್ಯಾನಿಟೇಷನ್ ಆಗಿರುತ್ತೆ. 64th ಕ್ವಶನ್ನು. ದ ಪೀರಿಯಡ್ ಆಫ್ ಡ್ಯಾಶ್ ಈಸ್ ಕಾಲ್ಡ್ ದಿ ಗೋಲ್ಡನ್ ಏಜ್ ಆಫ್ ಮೈಸೂರು. ಆಪ್ಷನ್ ಸಿ ಕೃಷ್ಣರಾಜ ಒಡೆಯರ್ 4. ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಅವರ ಕಾಲದ ಆಳ್ವಿಕೆಯನ್ನು ಗೋಲ್ಡನ್ ಏಜ್ ಆಫ್ ಮೈಸೂರು ಅಂತ ಕರೀತಾರೆ. ನೆಕ್ಸ್ಟು 65th ಕ್ವಶನ್ನು. ಮುಳ್ಳಯ್ಯನಗಿರಿ ಹಿಲ್ ಆರ್ ಲೊಕೇಟೆಡ್ ಇನ್ ದಿ ಡ್ಯಾಶ್ ರೇಂಜ್ ಆಫ್ ವೆಸ್ಟರ್ನ್ ಘಾಟ್ಸ್. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಚಂದ್ರದ್ರೋಣ ರೇಂಜ್ ಆಫ್ ವೆಸ್ಟರ್ನ್ ಘಾಟ್ಸ್ ಅಂತಾರೆ. ನೆಕ್ಸ್ಟು 66th ಕ್ವಶನ್ನು. ಇದು ಮೆಂಟಲ್ ಎಬಿಲಿಟಿ ಕ್ವಶನ್ ಆಗಿದೆ, ಹಾಗಾಗಿ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ 7 km/h ಆಗಿರುತ್ತೆ. ನೆಕ್ಸ್ಟು 67th. ಇದು ಮೆಂಟಲ್ ಎಬಿಲಿಟಿ ಕ್ವಶನ್ ಆಗಿರೋದ್ರಿಂದ ಇದು ಆಪ್ಷನ್ ಸಿ 120 ಆಗಿರುತ್ತೆ. ನೆಕ್ಸ್ಟು 68th ಕ್ವಶನ್ನು. ಆ್ಯಸ್ ಪರ್ 2022-23 ಕರ್ನಾಟಕ ಎಕನಾಮಿಕ್ ಸರ್ವೆ, ಅಡ್ವಾನ್ಸ್ ಎಸ್ಟಿಮೇಟ್ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದಿ ಸ್ಟೇಟ್ ಆಫ್ ಕರ್ನಾಟಕ. ಅಡ್ವಾನ್ಸ್ ಎಸ್ಟಿಮೇಟ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. 2022-23 ಎಕನಾಮಿಕ್ ಸರ್ವೇದು ಪರ್ ಕ್ಯಾಪಿಟಾ ಇನ್ಕಮ್ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ, 3,01,673 ರೂಪೀಸ್ ಆಗಿರುತ್ತೆ. 69th ಕ್ವಶನ್ನು. ಡ್ಯೂರಿಂಗ್ ಕ್ವಿಟ್ ಇಂಡಿಯಾ ಮೂಮೆಂಟ್, ಒನ್ ಆಫ್ ದಿ ಫಾಲೋಯಿಂಗ್ ಫೀಮೇಲ್ ಲೀಡರ್ ವಾಸ್ ಬ್ರಾಡ್ಕಾಸ್ಟಿಂಗ್ ನ್ಯೂಸ್ ಥ್ರೂ ಅಂಡರ್ಗ್ರೌಂಡ್ ರೇಡಿಯೋ ಸಿಸ್ಟಮ್. ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಆಪ್ಷನ್ ಡಿ ಅರುಣ್ ಅಸಾಫ್ ಅಲಿ ಅವರು ಅಂಡರ್ಗ್ರೌಂಡ್ ರೇಡಿಯೋನ ನಡೆಸ್ತಾ ಇರ್ತಾರೆ. ಅದನ್ನೇ ಇವ್ರು ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಅರುಣ್ ಅಸಾಫ್ ಅಲಿ. 70th ಕ್ವಶನ್ನು. ವಿಚ್ ಆಫ್ ದಿ ಫಾಲೋಯಿಂಗ್ ಡಸ್ ನಾಟ್ ಕಮ್ ಅಂಡರ್ ದಿ 8th ನ್ಯಾಷನಲ್ ಮಿಷನ್ ಆಫ್ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್
ಅಂತ ಕೇಳ್ತಾ ಇದ್ದಾರೆ. ಯಾವುದು ಇದರಲ್ಲಿ ಬರೋಲ್ಲ ಅಂತ ಕೇಳ್ತಾ ಇದ್ದಾರೆ. ನಾಟ್ ಅಂತ ನೀವು ಸರಿಯಾಗಿ ನೋಡ್ಕೊಬೇಕು ಕ್ವಶನ್ ಪೇಪರಲ್ಲಿ ಕ್ವಶನ್ಗಳನ್ನ. ನೆಕ್ಸ್ಟ್ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ನ್ಯಾಷನಲ್ ವೈಡ್ ಎನರ್ಜಿ ಮಿಷನ್. ನ್ಯಾಷನಲ್ ವಿಂಡ್ ಎನರ್ಜಿ ಮಿಷನ್. ತಪ್ಪಾಗಿ ಹೇಳ್ಬಿಟ್ಟೆ. ನ್ಯಾಷನಲ್ ವಿಂಡ್ ಎನರ್ಜಿ ಮಿಷನ್. 71st ಕ್ವಶನ್ನು. ವಾಟ್ ಈಸ್ ದಿ ಪೊಸಿಷನ್ ಆಫ್ ಇಂಡಿಯಾ ವಿತ್ ರೆಸ್ಪೆಕ್ಟ್ ಟು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2021 ಆ್ಯಸ್ ಪರ್ ದಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ರಿಪೋರ್ಟ್ 2021-22? ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಗ 2021 132 ಪೊಸಿಷನಲ್ಲಿ ಇರ್ತದೆ ಇಂಡಿಯಾ. ನೆಕ್ಸ್ಟ್ 72nd ಕ್ವಶನ್ನು. ಅಕಾರ್ಡಿಂಗ್ ಟು ದಿ ಲೇಟೆಸ್ಟ್ ಡೇಟಾ ಫ್ರಮ್ ದಿ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್, Karnataka has 9th highest HIV patients in country. Which is the first place which has highest HIV patients in country? ಇದಕ್ಕೆ ಉತ್ತರ ಬಂದ್ಬಿಟ್ಟು ನಾಗಾಲ್ಯಾಂಡಲ್ಲಿ ಅತಿ ಹೆಚ್ಚು ಏಡ್ಸ್ ಇರೋಂಥ ಪೇಷಂಟ್ಸ್ನ ನಾವು ನೋಡ್ಬೋದು. 73rd ಕ್ವಶನ್ನು. ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ರೀಸೆಂಟ್ಲಿ ಲಾಂಚ್ ದ ಅಮೀನಿಯಾ ಮುಕ್ತ ಪೋಷಿಕಾ ಕರ್ನಾಟಕ ಅಮೀನಿಯಾ ಫ್ರೀ ಕರ್ನಾಟಕ ಪ್ರೋಗ್ರಾಮ್ ಟು ಮೇಕ್ ಕರ್ನಾಟಕ ಅಮೀನಿಯಾ ಫ್ರೀ. ಯಾವುದು ಅಮೀನಿಯಾ ಮುಕ್ತ ಕರ್ನಾಟಕಕ್ಕೆ ಕರ್ನಾಟಕ ಲಾಂಚ್ ಮಾಡಿದೆ ಅಂದರೆ 2025 ಒಳಗಡೆ ಅಮೀನಿಯಾ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ನಮ್ಮ ಸರ್ಕಾರ ಮುಂದಾಗಿದೆ. 74th ಕ್ವಶನ್ನು. ರಿವರ್ ಕಾವೇರಿ ರೀಚಸ್ ಬೇ ಆಫ್ ಬೆಂಗಾಲ್ ಇನ್. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಪುಂಪುವಾರ್. ನೆಕ್ಸ್ಟು 75th ಕ್ವಶನ್ನು. ಸೂಪರ್ ವಾಸುಕಿ ದ ಲಾಂಗೆಸ್ಟ್ ಆ್ಯಂಡ್ ಹೆವಿಯೆಸ್ಟ್ ಇಂಡಿಯನ್ ಫೈಟರ್ ಟ್ರೈನ್ ಆನ್ August 25th, 2022 ರ್ಯಾನ್ ಬಿಟ್ವೀನ್ ವಿಚ್ ಆಫ್ ದಿ ಫಾಲೋಯಿಂಗ್ ಡೆಸ್ಟಿನೇಷನ್? ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬೈಹಾಲಿ ಟು ಕೋಬ್ರಾ. ಇವೆರಡರ ನಡುವೆ ಸೂಪರ್ ವಾಸುಕಿ ಎಂಬ ಟ್ರೈನು ಹೋಗುತ್ತೆ. ಇಲ್ಲಿಗೆ ಪಾರ್ಟ್ 3 ಎಂಡ್ ಆಗುತ್ತೆ. ಇನ್ನು ಉಳಿದಂಥ ಪ್ರಶ್ನೆ ಮುಂದಿನ ಭಾಗದಲ್ಲಿ ನೋಡೋಣ. ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.